ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನಂದು ಫಸ್ಟ್ ಯೂಟ್ಯೂಬ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ನಾನಿವಾಗ ಸ್ಕಿನ್ ಕೇರ್ ರೊಟೀನ್ ಬಗ್ಗೆ ಇವತ್ತು ನಾನು ಮಾತಾಡಬೇಕು ಅಂತ ಇದ್ದೀನಿ. ನಾನು ತುಂಬ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ, ತುಂಬ ಪ್ರಾಡಕ್ಟ್ಸ್ನ ಎಕ್ಸ್ಪೆರಿಮೆಂಟ್ ಮಾಡಿ, ಇವಾಗ ಸ್ವಲ್ಪ ತಿಂಗಳಿಂದ ಒಂದು ಪ್ರಾಡಕ್ಟಿಗೆ ಸ್ಟಿಕ್ ಆನ್ ಆಗಿದ್ದೀನಿ. ಆ್ಯಂಡ್ ಇವಾಗ ಇನ್ನೊಂದು ಪ್ರಾಡಕ್ಟಿಗೂ ಸ್ಟಿಕ್ ಆನ್ ಆಗಿದ್ದೀನಿ. 2 ಪ್ರಾಡಕ್ಟ್ಸಿಗೆ ಸ್ಟಿಕ್ ಆನ್ ಆಗಿದ್ದೀನಿ. ಲಾಸ್ಟಲ್ಲಿ ಅದು ಯಾವ್ದು ಅಂತ ಹೇಳ್ತೀನಿ. ಆ್ಯಂಡ್ ಅಟ್ ಪ್ರೆಸೆಂಟ್ ಇವಾಗ ಟ್ರೆಂಡಿಂಗ್ ಆಗಿರೋದು ಎಲ್ಲ ಮಾಯಿಶ್ಚರೈಸರ್ಸು, ಸನ್ಸ್ಕ್ರೀನ್ಸು ಎಲ್ಲನೂ ಯೂಸ್ ಮಾಡಿ ಇವಾಗ ನನ್ನ ಹತ್ರ ಯಾವ್ದ್ಯಾವ್ದಿದೆ ನಿಮಗೆ ನಾನು ಒಂದು ಬ್ರೀಫಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ಹತ್ರ ಏನೇನಿದೆ ಅಂತ. ಸೊ ವೆರಿ ಫಸ್ಟು ನಾನು ಡಾಕ್ಟರ್ ಶೆಟ್ಸ್ದು ಮಾಯಿಶ್ಚರೈಸರ್, ಸೆರಮೈಡ್ ಮಾಯಿಶ್ಚರೈಸರ್ ಟ್ರೈ ಮಾಡಿದೆ. ಓಕೆ ಅಂತ ಹೇಳ್ಬೋದು. ದಿಸ್ ಇಸ್ ಡಾಕ್ಟರ್ ಶೆಟ್ಸ್ದು ಮಾಯಿಶ್ಚರೈಸರ್. ಸೊ ಇದೇನು ನನಗೆ ಅಂಥ ಇಷ್ಟ ಆಗಲಿಲ್ಲ. ಬೇಸಿಕಲಿ ಇನಿಷಿಯಲಿ 1-2-3 ಡೇಸ್ ಚೆನ್ನಾಗಿತ್ತು, ಆಮೇಲಿಂದ ಅದು ಇದು ಏನೋ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಇದು ಅಷ್ಟೇ ನೋಡಿ, ಇದು ಜೆಲ್ ಫಾರ್ಮಲ್ಲಿ ಬರುತ್ತೆ. ಬಟ್ ಓಕೆ ಫೈನ್ ಅಷ್ಟೇ. ಡೈಲಿ ಯೂಸಿಗೆ ಯಾವಾಗಲಿಗೂ ದಟ್ಸ್ ನಾಟ್ ಗುಡ್. ಓಕೆ ಪರವಾಗಿಲ್ಲ, ಒಂದು ಸತಿ ನಿಮಗೆ ಇಷ್ಟ ಇದ್ದರೆ ಯು ಕ್ಯಾನ್ ಟ್ರೈ ದಿಸ್. ಅದು ಬಿಟ್ಟರೆ ಮಿನಿಮಲಿಸ್ಟ್ದು ನಾನು ಟ್ರೈ ಮಾಡಿದೆ ಮಾಯಿಶ್ಚರೈಸರ್ ಇದು. ಸೊ ಇದರಲ್ಲಿ ನಾನು ಫೇಸ್ ವಾಶು ಮತ್ತು ಮಾಯಿಶ್ಚರೈಸರು ಎರಡೂ ಟ್ರೈ ಮಾಡಿದೆ. ಇದರಲ್ಲಿ ಹೈಲೋನಾರಿಕ್ ಆ್ಯಸಿಡ್ ಇದೆ, ವಿಟಮಿನ್ ಎಫ್ ಇದೆ, ವಿಟಮಿನ್ ಇ ಇದೆ, ಮತ್ತು ಇದು ಡ್ರೈ ಸ್ಕಿನ್ನು ಮತ್ತು ನಾರ್ಮಲ್ ಸ್ಕಿನ್ನವರಿಗೆ ಹೇಳಿ ಮಾಡಿಸಿರೋದು. ಡ್ರೈ ಸ್ಕಿನ್ನವರಿಗೆ ತುಂಬ ಚೆನ್ನಾಗಿ ಮಾಯಿಶ್ಚರೈಸ್ ಆಗುತ್ತೆ. ಸೊ ಇದು ಏನು ಅಂದರೆ ಸಮ್ಮರ್ ಸೀಸನಲ್ಲಿ ನನಗೆ ಚೆನ್ನಾಗಿ ಸೂಟ್ ಆಗಿತ್ತು, ಮತ್ತು ಸ್ಕಿನ್ ತುಂಬ ಹೈಡ್ರೇಟ್ ಆಯಿತು. ನಂದು ಬೇಸಿಕಲಿ ಆಯಿಲಿ ಸ್ಕಿನ್ ಆದರೂ ಇದು ನನಗೆ ಸಮ್ಮರಲ್ಲಿ ತುಂಬ ಚೆನ್ನಾಗಿ ಸೂಟ್ ಆಗಿತ್ತು. ಸೊ ಇದು ಔಟ್ ಆಫ್ 5 ಐ ಕ್ಯಾನ್ ರೇಟ್ ಅಬೌಟ್ 3.5 ಅಂತ ಹೇಳ್ಬೋದು. ಸೊ ಇದು ಕೂಡ ಜೆಲ್ ಮಿಕ್ಸ್ ಕ್ರೀಮ್ ಫಾರ್ಮಲ್ಲಿ ಬರುತ್ತೆ ಇದು. ಸೊ ಈ ಥರ ಬರುತ್ತೆ. ಸೊ ಇದು ಏನು ಅಂದರೆ ಯೂಶ್ವಲಿ ಏನಾದ್ರು ಮಾಯಿಶ್ಚರೈಸರ್ ಯೂಸ್ ಮಾಡಬೇಕಾದ್ರೆ ಸನ್ಸ್ಕ್ರೀನ್ ಕೂಡ ಹಾಕಿ ಅಟ್ ಎ ಟೈಮ್ ಎರಡೂ ಬ್ಲೆಂಡ್ ಮಾಡಿ. ಯೂಶ್ವಲಿ ಏನು ಮಾಡ್ತಾರೆ, ಎಲ್ಲರೂ ಮಾಯಿಶ್ಚರೈಸರ್ ಹಾಕಿ 2 ಮಿನಿಟ್ಸ್ ಬಿಟ್ಟು ಸನ್ಸ್ಕ್ರೀನ್ ಹಾಕ್ತಾರೆ. ಬಟ್ ರೀಸೆಂಟಾಗಿ 1-2-3 ಟೈಮ್ಸಿಂದ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸನ್ಸ್ಕ್ರೀನ್ ಜೊತೆನೇ ಮಾಯಿಶ್ಚರೈಸರು ಬ್ಲೆಂಡ್ ಮಾಡ್ತೀನಿ. ಸೊ ಈಕ್ವಲಾಗಿ ಸ್ಪ್ರೆಡ್ ಆಗುತ್ತೆ. ಅಂದರೆ ಬೇಸಿಕಲಿ ನನ್ನ ಫೇಸಿಗೆ ಹಂಗೆ ಸೂಟ್ ಆಗಿದೆ. ಇದು ಚೆನ್ನಾಗಿದೆ, ಯು ಕ್ಯಾನ್ ಗಿವ್ ಅ ಟ್ರೈ. ಇದು ಮರೋಲಾ ಆಯಿಲ್ ಕಂಟೈನೇ ಆಗಿರುತ್ತೆ, ಮಿನಿಮಲಿಸ್ಟ್ ಅವ್ರದ್ದು. ಸೊ ವೆಸ್ಟ್ ಸೈಡ್ದು ಒಂದು ಮಾಯಿಶ್ಚರೈಸರ್ ಇತ್ತು, ಅದು ಖಾಲಿ ಆಗಿದೆ. ನೆಕ್ಸ್ಟ್ ಟೈಮ್ ತಂದಾಗ ಐ ವಿಲ್ ಶೋ ಯು. ಆ್ಯಂಡ್ ದೆನ್ ಇದು ಮಾಮಾ ಅರ್ಥದ್ದು ವಿಟಮಿನ್ ಸಿ ಮಾಯಿಶ್ಚರೈಸರ್. ಸೊ ಇದು ತುಂಬ ಟ್ರೆಂಡಿಂಗಲ್ಲಿತ್ತು, ನಾನು ಟ್ರೈ ಮಾಡೋಣ ಅಂತ ತೊಗೊಂಡೆ. ಇದು ಬೇಸಿಕಲಿ ಸ್ಮೆಲ್ ಬಂದ್ಬಿಟ್ಟು ಫೇರ್ ಆ್ಯಂಡ್ ಲವ್ಲಿ ಎಲ್ಲ ಯೂಸ್ ಮಾಡ್ತೀವಲ್ಲ, ಸ್ವಲ್ಪ ಆ ಟೆಕ್ಸ್ಚರಲ್ಲಿ ಬರುತ್ತೆ. ಆ್ಯಂಡ್ ಸ್ಮೆಲ್ಲು ಕೂಡ ಲೈಟಾಗಿ ಆ ಥರನೇ ಬರುತ್ತೆ. ಇದು ವಿಟಮಿನ್ ಸಿ ಮತ್ತು ಟರ್ಮರಿಕ್ ಕಾಂಬಿನೇಷನ್ ಇರೋದು. ಸ್ಕಿನ್ ಅಲರ್ಜಿಕ್ಕು, ಆಮೇಲೆ ಏನಾದರೂ ಸನ್ ಟ್ಯಾನ್ ಎಲ್ಲ ಆಗಿದ್ರೆ ಯು ಕ್ಯಾನ್ ಗೋ ವಿತ್ ದಿಸ್ ಮಾಯಿಶ್ಚರೈಸರ್. ಇದು ನಾರ್ಮಲ್ ಸ್ಕಿನ್ನಿಗೆ, ಆಯಿಲಿನೂ ಅಲ್ಲ ಡ್ರೈಯೂ ಅಲ್ಲ, ನಾರ್ಮಲ್ ಸ್ಕಿನ್ನಿಗೆ ಸೂಟ್ ಆಗುತ್ತೆ ಇದು. ಇದು ಕೂಡ ಚೆನ್ನಾಗಿದೆ. ಬಟ್ ನನಗೆ ಅಷ್ಟು ಸೆಟ್ ಆಗಲಿಲ್ಲ. ಓಕೆ, ಔಟ್ ಆಫ್ 5 ಐ ಆಮ್ ಗೋನಾ ರೇಟ್ ಅಬೌಟ್ 2.5-3. ಯು ಕ್ಯಾನ್ ಟ್ರೈ ಒನ್ಸ್. ಆ್ಯಂಡ್ ದೆನ್ ನಾನು ಒಂದು ಇನಾರ ಅಂತ ಒಂದು ಸ್ಕಿನ್ ಆ್ಯಪ್ ಟ್ರೈ ಮಾಡಿದ್ದೆ. ನಾನು ನೆಕ್ಸ್ಟ್ ವ್ಲಾಗ್ ಅದ್ರದ್ದು ಫುಲ್ ಕಂಪ್ಲೀಟ್ ವಿಡಿಯೋ ಹಾಕ್ತೀನಿ. ಸೊ ಇದು ಆ ಇನಾರ ಆ್ಯಪಲ್ಲಿ ಏನಂದರೆ ನಿಮ್ಮ ಫೇಸನ್ನು ಸ್ಕ್ಯಾನ್ ಮಾಡಿ ತೋರಿಸಿದ್ರೆ ನಿಮಗೆ ಏನೇನು ಪ್ರಾಡಕ್ಟ್ಸು ಸೂಟ್ ಆಗುತ್ತೆ ಅದರಲ್ಲಿ ಸಜೆಸ್ಟ್ ಮಾಡ್ತಾರೆ. ಸೊ ಅದರಲ್ಲಿ ನಾನಿದು ತೊಗೊಂಡಿದ್ದು ಮಾಯಿಶ್ಚರೈಸರ್ ಡರ್ಮಾಕೋದು 5% ನಯಾಸೆರಮೈಡ್ ಮ್ಯಾಟಿಫೈಯಿಂಗ್ ಮಾಯಿಶ್ಚರೈಸರ್. ಇದು ಬೇಸಿಕಲಿ ಆಯಿಲಿ ಮತ್ತು ಆ್ಯಕ್ನಿ ಪ್ರೋನ್ ಇರೋರಿಗೆ. ಇದು ಏನು ಮಾಡುತ್ತೆ ಅಂದರೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಇದು ಜೆಲ್ ಫಾರ್ಮಲ್ಲಿ ಬರುತ್ತೆ. ನೀಟಾಗಿ ಫೇಸ್ ಫುಲ್ ಸ್ಪ್ರೆಡ್ ಮಾಡ್ಬೋದು. ಆ್ಯಂಡ್ ತುಂಬ ಸ್ಕಿನ್ ಇರಿಟೇಷನ್ ಆಗಲ್ಲ, ಸ್ಕಿನ್ನಿಗೆ ಟ್ರಿಗರ್ ಆಗಲ್ಲ, ಇರಿಟೇಟ್ ಆಗಲ್ಲ, ನೀಟಾಗಿ ಅಬ್ಸರ್ವ್ ಮಾಡುತ್ತೆ ಸ್ಕಿನ್ನಿಗೆ. ಸೊ ಯು ಕ್ಯಾನ್ ಟ್ರೈ ದಿಸ್ ಆಲ್ಸೋ. ನನಗೆ ಇದು ತುಂಬ ಚೆನ್ನಾಗಿ ಸೆಟ್ ಆಗಿತ್ತು. 5ಗೆ ನಾನೊಂದು 4 ಸ್ಟಾರ್ ಗ್ಯಾರಂಟಿ ಕೊಡ್ತೀನಿ. ಇದು ತುಂಬ ಚೆನ್ನಾಗಿದೆ. ಡ್ರೈ ಸ್ಕಿನ್ನು, ಆಯಿಲಿ ಸ್ಕಿನ್ನು, ಕಾಂಬಿನೇಷನ್ ಸ್ಕಿನ್ನು ಎಲ್ಲರೂ ಟ್ರೈ ಮಾಡ್ಬೋದು. ಆ್ಯಂಡ್ ದಿಸ್ ವಾಸ್ ಮೈ ಫೇವ್ರೆಟ್ ಮಾಯಿಶ್ಚರೈಸರ್ ಎಮೋಲಿನ್. ಸುಮಾರು ಖಾಲಿ ಆಗಿದೆ. ನಾನು ಎಷ್ಟೊಂದು ಪ್ರಾಡಕ್ಟ್ಸ್ ಯೂಸ್ ಮಾಡಿ ಸ್ಕಿನ್ನು ಪ್ರಾಬ್ಲಮ್ ಆದ್ರೂ ಇದು ನನಗೆ ಆ್ಯಕ್ಚುಲಿ ಸರಿ ಮಾಡಿದ್ದು ಎಮೋಲಿನ್ ಮಾಯಿಶ್ಚರೈಸರು.
ಇದು ಏನು ಅಂದರೆ ಫುಲ್ಲು ಸ್ಕಿನ್ನು ಹೈಡ್ರೇಟ್ ಆಗುತ್ತೆ. ಲೈಕ್ ಡ್ರೈ ಸ್ಕಿನ್ ಇರೋರಿಗೆ, ಇಲ್ಲ ವಿಂಟರ್ ಸೀಸನ್ನಲ್ಲಿ ಏನಾದ್ರು ನಾವು ಮಾಯಿಶ್ಚರೈಸರ್ ಚೆನ್ನಾಗಿರೋದು ನೋಡಬೇಕು ಅಂದರೆ ಯು ಕ್ಯಾನ್ ಗೋ ಫಾರ್ ಎಮೋಲಿನ್ ಮಾಯಿಶ್ಚರೈಸರ್. ಈ ಆ್ಯಕ್ನಿ ಪೋರ್ಸು, ಸ್ಕಾರ್ಸು ಅದೆಲ್ಲ ಜಾಸ್ತಿ ಇದ್ದರೆ ಇದೆಲ್ಲ ಫುಲ್ ರೆಡ್ಯೂಸ್ ಮಾಡುತ್ತೆ. ಆ್ಯಂಡ್ ಮೇಕಪ್ ಮಾಡಬೇಕಾದ್ರೂ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ಔಟ್ಪುಟ್ಟು ತುಂಬ ಚೆನ್ನಾಗಿರುತ್ತೆ ನೀವು ಈ ಮಾಯಿಶ್ಚರೈಸರ್ ಯೂಸ್ ಮಾಡಿದಾಗ. ದಿಸ್ ಈಸ್ ಸೋ ಬ್ಯೂಟಿಫುಲ್. ನಾನೊಂದು 1 ಇಯರ್ ಲೈಕ್ 4-5 ಮಂತ್ಸಿಂದ ಯೂಸ್ ಮಾಡಿ ಇವಾಗ ನಾನು ಬೇರೆ ಟ್ರೈ ಮಾಡೋಣ ಅಂತ. ಸೊ ನಾನಿವಾಗ ಇನ್ನೊಂದು ಮಾಯಿಶ್ಚರೈಸರ್, ಇದು ಡಾಟ್ ಆ್ಯಂಡ್ ಕೀದು ಯೂಸ್ ಮಾಡ್ತಾಯಿದ್ದೀನಿ ಅಟ್ ಪ್ರೆಸೆಂಟು. ಡಾಟ್ ಆ್ಯಂಡ್ ಕೀ ಇದು ಏನಕ್ಕೆ ಅಂದರೆ ವಿಂಟರು ಒಂದು ಸತಿ ಬೆಳಗ್ಗೆ ಬಿಸಿಲು, ಸಾಯಂಕಾಲ ವಿಂಟರು ಈ ಥರ ಇರ್ತಾಯಿತ್ತು. ಸ್ಕಿನ್ನು ತುಂಬ ಒಂಥರ ಇರಿಟೇಷನ್ ಸ್ಟಾರ್ಟ್ ಆಯಿತು. ಇದು ಎಮೋಲಿನ್ ಚೆನ್ನಾಗಿದೆ, ಬಟ್ ನನಗೆ ಇನ್ನೊಂದು ಸ್ವಲ್ಪ ಹೈಡ್ರೇಟ್ ಆಗಿರಬೇಕು ಅನ್ನಿಸ್ತು. ಸೊ ಡಾಟ್ ಆ್ಯಂಡ್ ಕೀದು ಮೊನ್ನೆ ತೊಗೊಂಡೆ. ಬ್ಯೂಟಿಫುಲ್ ಅಂತ ಹೇಳ್ಬೋದು. ಇದು ಮಾತ್ರ ನಿಮ್ದು ಏನೇ ಸ್ಕಿನ್ ಟೈಪ್ ಇರಲಿ, ಯಾವುದೇ ಸ್ಕಿನ್ ಟೈಪ್ ಇರಲಿ ಅಡ್ಜಸ್ಟ್ ಆಗುತ್ತೆ ಇದು. ಸೊ ಇದು ಏನಿದು ಅಂದರೆ ಪ್ರೋಬಯೋಟಿಕ್ಸು, ಮತ್ತು ಇದು ಜಪನೀಸ್ ಫಾರ್ಮ್ಯುಲೇಷನ್ ಇರೋ ಅಂಥದ್ದು. ಜಸ್ಟ್ ಇಷ್ಟು ಹಾಕ್ಕೊಂಡು ಸ್ಪ್ರೆಡ್ ಮಾಡಿದ್ರೆ ಸಾಕು, ಇಟ್ ಬ್ಲೆಂಡ್ಸ್ ವೆರಿ ಬ್ಯೂಟಿಫುಲ್ಲಿ. ಆ್ಯಂಡ್ ಇದು ಸ್ಮೆಲ್ಲು ನೋಡಿ, ಇದು ಮಾಯಿಶ್ಚರೈಸರ್. ಸೊ ಈ ಥರ ಬರುತ್ತೆ ಇದು ಮಾಯಿಶ್ಚರೈಸರು. ಸ್ಮೆಲ್ ಮಾತ್ರ ಸಖತ್ತಾಗಿದೆ ಗೈಸ್, ಯು ಹ್ಯಾವ್ ಟು ಟ್ರೈ. ಆ್ಯಕ್ಚುಲಿ ಯು ಬೈ ದಿಸ್. ಇಷ್ಟು ಮಾಯಿಶ್ಚರೈಸರಲ್ಲಿ ನನಗೆ ಫೇವ್ರೇಟ್ ಅಂದರೆ ಒಂದು ಎಮೋಲಿನ್ನು, ಇನ್ನೊಂದು ಇದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾನು ಡಾಟ್ ಆ್ಯಂಡ್ ಕೀ ಇದೆ ಇನ್ನೊಂದು ಟ್ರೈ ಮಾಡಿದೆ ಆ್ಯಕ್ಚುಲಿ, ವಿಟಮಿನ್ ಸಿ ಮಾಯಿಶ್ಚರೈಸರ್ ಇದು. ಸೊ ಇದು ಟ್ರಯಲ್ ಪ್ಯಾಕ್ ಟ್ರೈ ಮಾಡಿದೆ. ಇದು ಮಿನಿ ಮಾಯಿಶ್ಚರೈಸರ್ ಕ್ಯೂಟ್ ಆಗಿದೆ ನೋಡಿ, ಬಟ್ ನನಗಿದು ಅಷ್ಟು ಸೆಟ್ ಆಗಲಿಲ್ಲ. ಇದಂತೂ ಕ್ರೇಜಿ ಆಗಿದೆ. ನೀವು ರಿಯಲಿ ಟ್ರೈ ಮಾಡಬೇಕು. ನೀವು ಏನಾದರೂ ಹೊಸದು ಎಕ್ಸ್ಪೆರಿಮೆಂಟ್ ಟ್ರೈ ಮಾಡ್ತೀರಾ ಅಂದರೆ ಗೋ ಫಾರ್ ದಿಸ್. ಇದು 5ಗೆ 5 ಕೊಡ್ತೀನಿ ನನ್ನ ಸ್ಟಾರ್ನ. ಆ್ಯಂಡ್ ಇದು 1 ಇಯರ್ ಬ್ಯಾಕ್ ಏನೋ ಅಕ್ವಾಲಾಜಿಕಾ ತುಂಬ ಟ್ರೆಂಡಿಂಗಲ್ಲಿತ್ತು ಆನ್ಲೈನಲ್ಲಿ, ಇಂಟರ್ನೆಟ್ಟಲ್ಲಿ. ಸೊ ನೋಡಿಕೊಂಡು ಈ ಮಾಯಿಶ್ಚರೈಸರ್ನ ತರಿಸ್ಕೊಂಡೆ. ಇದು ಓಕೆ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಔಟ್ ಆಫ್ 5 ಇದು ನಾನು 2 ರೇಟ್ ಮಾಡ್ತೀನಿ. ಸೊ ಇದು ಫುಲ್ ಕ್ರೀಮ್ ಬೇಸ್ಡಲ್ಲೇ ಬರುತ್ತೆ, ಈ ಥರ ಬರುತ್ತೆ, ಫುಲ್ ಕ್ರೀಮ್ ಬೇಸ್ಡ್ ಬರುತ್ತೆ. ಇದು ಏನು ಅಷ್ಟು ಚೆನ್ನಾಗಿಲ್ಲ ಗೈಸ್. ಇದ್ರದ್ದು ಸನ್ಸ್ಕ್ರೀನ್ ಏನೋ ಚೆನ್ನಾಗಿದೆ ಅಂತ ಹೇಳ್ತಾರೆ, ಬಟ್ ಐ ಹ್ಯಾವ್ ನೆವರ್ ಟ್ರೈಡ್. ಸೊ ಇದು ನಂದು ಮಾಯಿಶ್ಚರೈಸರ್ ಎಲ್ಲ ಆಯಿತು. ನಾನು ಯೂಸ್ ಮಾಡೋದು ಡಾಟ್ ಆ್ಯಂಡ್ ಕೀ. ಸೊ ಯು ಕ್ಯಾನ್ ಆಲ್ಸೋ ಟ್ರೈ ದಿಸ್, ಯು ಕ್ಯಾನ್ ಬೈ ದಿಸ್. ಆ್ಯಂಡ್ ದೆನ್ ನಾನು ಸನ್ಸ್ಕ್ರೀನ್ ಬಗ್ಗೆ ಹೇಳಬೇಕು ಅಂದರೆ, ಸನ್ಸ್ಕ್ರೀನ್ ನಾನು ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಿಲ್ಲ. ನಾನು ಯೂಸ್ ಮಾಡಿರೋದು ಬರೀ 3 ಸನ್ಸ್ಕ್ರೀನ್. ಒಂದು ನ್ಯೂಟ್ರೋಜಿನಾದು ಯೂಸ್ ಮಾಡಿದೆ, ಓಕೆ ಅಂತ ಹೇಳ್ಬೋದು. ನನಗೇನಷ್ಟು ಸೆಟ್ ಆಗಲಿಲ್ಲ. ವೈಟ್ ಕ್ಯಾಸ್ಟ್ ಬಿಡೋಕ್ಕೆ ಸ್ಟಾರ್ಟ್ ಆಯಿತು ಅಪ್ಲೈ ಮಾಡಿದ್ಮೇಲೆ. ಔಟ್ ಆಫ್ 5 ನಾನೊಂದು 2 ರೇಟಿಂಗ್ ಮಾಡ್ತೀನಿ ಅಷ್ಟೇ ಇದನ್ನ. ಆ್ಯಂಡ್ ಇದು ಡರ್ಮಾಕೋದು ಟಿಂಟೆಡ್ ಸನ್ಸ್ಕ್ರೀನ್ ನಾನು ಯೂಸ್ ಮಾಡೋದು. ಏಕೆ ಅಂದರೆ ನನಗೆ ಇಲ್ಲಿ ಸ್ವಲ್ಪ ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ಇದೆ. ಸೊ ಅದು ಹೈಡ್ ಆಗಲಿಕ್ಕೆ ನಾನು ಟಿಂಟೆಡ್ ಸನ್ಸ್ಕ್ರೀನ್ಸ್ ಯೂಸ್ ಮಾಡೋದು. ಇದು ಹೈಲ್ಯಾನೋರಿಕ್ ಆ್ಯಸಿಡು, ಜಿಂಕ್ ಆಕ್ಸೈಡು, ಟೈಟಾನಿಯಂ ಡೈಆಕ್ಸೈಡು ಎಲ್ಲ ಕಂಟೈನ್ ಆಗಿರುತ್ತೆ. ಇದು ಓಕೆ, ಒಂದು 50% ಸೆಟ್ ಆಯಿತು ನನಗೆ. ಬಟ್ ಇದು ಮಾತ್ರ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಇದು ಫಿಕ್ಸ್ ಡರ್ಮಾ ಅವ್ರದ್ದು ಸನ್ಸ್ಕ್ರೀನು. ಸೊ ಇದು ನೋಟ್ ಮಾಡ್ಕೋಬೋದು, ಬೇಕಾದರೆ ಯಾವ ಸ್ಕಿನ್ ಟೈಪ್ ಇದ್ದರೂ ಯೂಸ್ ಮಾಡ್ಬೋದು. ಇದು SPF 50 ಇರುತ್ತೆ, ಬ್ರಾಡ್ ಸ್ಪೆಕ್ಟ್ರಮ್. ಇದರಲ್ಲಿ ಮೇಯ್ನ್ ಅಡ್ವಾಂಟೇಜ್ ಏನು ಅಂದರೆ ಬ್ಲೂ ಲೈಟಿಂದನೂ ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ನಿಮಗೆ ಸನ್ಸ್ಕ್ರೀನ್ ಅಪ್ ಟು 4 to 5 hours ಮೇಲಿರುತ್ತೆ. ಪದೇ ಅಪ್ಲೈ ಮಾಡಬೇಕು ಅಂತ ಏನಿಲ್ಲ, ಮಾಡದೆ ಹೋದರೂ ಪರವಾಗಿಲ್ಲ. ಇದು ತುಂಬ ಚೆನ್ನಾಗಿದೆ. ನೀವು ಹೊರಗಡೆ ಹೋಗ್ತೀರಾ, ಲೈಕ್ ನನಗೇನು ಮೇಕಪ್ ಬೇಡ ಅದು ಇದು ಅಂದರೆ ನೀವು ಮಾಯಿಶ್ಚರೈಸರ್ ಹಚ್ಬಿಟ್ಟು ಒಂದು ಟಿಂಟೆಡ್ ಸನ್ಸ್ಕ್ರೀನ್ ಹಚ್ಚಿದ್ರೆ ಸಾಕು, ನಿಮ್ಮ ಫೇಸು ತುಂಬ ಗ್ಲೋ ಬರುತ್ತೆ. ಅದು ಮಾಯಿಶ್ಚರೈಸರ್ ಜೊತೆನೇ ನಾನು ಬ್ಲೆಂಡ್ ಮಾಡೋದ್ರಿಂದ ನನಗೆ ರಿಸಲ್ಟ್ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ದೆನ್ ನಾನು ಫೇಸ್ ವಾಶ್ ಇವಾಗ ಅಟ್ ಪ್ರೆಸೆಂಟ್ ಗ್ಲೂಟಾನ್ ಫೇಸ್ ವಾಶ್ ಯೂಸ್ ಮಾಡೋದು. ಸೊ ಗ್ಲೂಟಾನ್ ಫೇಸ್ ವಾಶ್ ಏನು ಅಂದರೆ ಇದು ಡರ್ಮಾ ವೈಟು ಮತ್ತು ಆಲ್ಮಂಡ್ ಪ್ರೋಟೀನ್ ಇರುತ್ತೆ, ಇದರಲ್ಲಿ ಪಪಾಯ ಎಕ್ಸ್ಟ್ರಾಕ್ಟ್ ಇರುತ್ತೆ. ಬೇಸಿಕಲಿ ನಿಮ್ಮ ಫೇಸು ಟ್ಯಾನ್ ಆಗಿದ್ರೆ, ಸ್ವಲ್ಪ ತುಂಬ ಸ್ಪಾಯ್ಲ್ ಆಗಿದ್ರೆ ಇದನ್ನು ಯೂಸ್ ಮಾಡಬೇಕು. ಬಟ್ ಇದು ವಿತೌಟ್ ಕನ್ಸಲ್ಟೇಷನ್ ತೊಗೋಬೇಡಿ,
ವೆರಿ ಹಾರ್ಮ್ಫುಲ್. ಸ್ಕಿನ್ ಟೈಪ್ ನೋಡಿಬಿಟ್ಟು ಡಾಕ್ಟ್ರನ್ನ ಸಜೆಷನ್ ಕೇಳಿ ತೊಗೊಳ್ಳಿ. ಇಫ್ ಯು ರಿಯಲಿ ವಾಂಟ್ ಟು ಬೈ, ಗೋ ಫಾರ್ ಎಥಿಗ್ಲೋ ಫೇಸ್ ವಾಶ್ ನನ್ನ ಖಾಲಿ ಆಗಿದೆ, ಬಟ್ ಅದು ಚೆನ್ನಾಗಿರುತ್ತೆ, ಲೈಕ್ ಎಲ್ಲರಿಗೂ ಸೆಟ್ ಆಗುತ್ತೆ. ಅದು ಬೇಕಾದ್ರೆ ಲಿಂಕ್ ಹಾಕ್ತೀನಿ. ಆ್ಯಂಡ್ ದೆನ್ ನಾನು ಟೋನರು ಫೇಸ್ ವಾಶ್ ಆದಮೇಲೆ ಯೂಸ್ ಮಾಡೋದು. ನಾನು ಮೊದಲಿಂದನೂ ಒಂದೇ ಸೆಟ್ ಆಗಿರೋದು, ಅದು ಗುಡ್ ವೈಬ್ಸ್ ಅವ್ರದ್ದು ಟೋನರು. ಸೊ ಇದು ವಿಟಮಿನ್ ಸಿ ಇದೆ. ಆ್ಯಂಡ್ ಇದು ಕೂಡ ಅಷ್ಟೇ, ನಿಮಗೇನು ಅಂದರೆ ಸನ್ ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ವಿಂಟರ್ ಸೀಸನಲ್ಲಿ ನಿಮ್ಮ ಸ್ಕಿನ್ ನರಿಷ್ಡ್ ಆಗಿ ಇಟ್ಟಿರುತ್ತೆ. ಸೊ ನಾನು ಇತ್ತೀಚೆಗೆ ಸ್ಕಿನ್ ಕೇರ್ ರೊಟೀನ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ದಿಸ್ ಈಸ್ ಬಿಕಾಸ್ ನನ್ನ ಸ್ಕಿನ್ನನ್ನು ಹೈಡ್ರೇಟ್ ಆಗಿ, ಬ್ಯಾಲೆನ್ಸ್ ಆಗಿ ಮತ್ತು ಕ್ಲಿಯರ್ ಆಗಿ ಇಟ್ಕೊಳ್ಳೋಕ್ಕೆ ಐ ಯೂಸ್ ದಿಸ್ ಥಿಂಗ್ಸ್. ಬಟ್ ಸನ್ಸ್ಕ್ರೀನ್ ಈಸ್ ಶುಡ್ ಆ್ಯಂಡ್ ಮಸ್ಟ್. ನೀವು ಏನೇ ಮಿಸ್ ಮಾಡಿದ್ರು ಗೈಸ್, ಡೋಂಟ್ ಮಿಸ್ ಸನ್ಸ್ಕ್ರೀನ್. ಓಕೆ, ಬಾಯ್ ಗೈಸ್, ಥ್ಯಾಂಕ್ ಯು.